ಟೆಲಿಸ್ಕೋಪ್ ತಯಾರಿಸಿ ವಿಶ್ವ ದಾಖಲೆ ಮಾಡಿದ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿ. ನಾನು ವಿಜ್ಞಾನಿ. 2025ರ ಕಾರ್ಯಾಗಾರದಲ್ಲಿ ಅಥಣಿ ತಾಲೂಕಿನ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಟೆಲಿಸ್ಕೋಪ್ ತಯಾರಿಸಿ ವಿಶ್ವ ದಾಖಲೆ ಮಾಡಿರುವುದು ಪ್ರಶಂಸನೀಯ ಎಂದು ಸಂಸ್ಥೆಯ ಅಧ್ಯಕ್ಷರು ಶ್ರೀ ಆರ್ ಎಂ ಪಾಟೀಲ ಹೇಳಿದರು. ತದನಂತರ ಸಂಗಮೇಶ ಹಚ್ಚಡದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕರ್ನಾಟಕ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಭಾರತ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ಇಸ್ರೋ, ಭಾರತ ಸರ್ಕಾರ ಇವರು ದೊಡ್ಡಬಳ್ಳಾಪುರದಲ್ಲಿ ನಡೆದ 9 ದಿನಗಳ ಕಾಲ ನಾನು ವಿಜ್ಞಾನಿ 2025 ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ 9 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಲ್ಲಿ ನಮ್ಮ ಅಥಣಿ ತಾಲೂಕಿನ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿ ವಿದ್ಯಾಶ್ರೀ ಬಿರಾದರ, ಭಾರತ ಶ್ರೇಷ್ಠ ವಿಜ್ಞಾನಿ ಡಾ ಎಎಸ್ ಕಿರಣ್ ಕುಮಾರ್ ಮತ್ತು 30 ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಟೆಲಿಸ್ಕೋಪ್ ತಯಾರಿಸಿ ವಿಶ್ವ ದಾಖಲೆ ಬರೆದಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು, ಈ ಸಾಧನೆ ನಮ್ಮ ತಾಲೂಕಿನ ಕೀರ್ತಿ ಹೆಚ್ಚಿಸಿದೆ ಎಂದರು. ಮತ್ತು ಅಥಣಿ ತಾಲೂಕಿನ ವಿದ್ಯಾರ್ಥಿ ಜೊತೆ ರಾಜ್ಯದ ಮತ್ತಿತರ ಜಿಲ್ಲೆಗಳ 160 ವಿದ್ಯಾರ್ಥಿಗಳು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ನಿರ್ಮಿಸಿ ಇತಿಹಾಸದಲ್ಲಿ ಪ್ರಥಮವಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆ ಮೆಚ್ಚಿ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ, ಪದಕ ವಿತರಿಸಿ ಅಭಿನಂದಿಸಿರುವುದು ಹೆಮ್ಮೆಯ ವಿಷಯ ಅಂತ ತಿಳಿಸಿದರು. ಮತ್ತು ಕಳೆದ 5 ವರ್ಷದಿಂದ ವಿಜ್ಞಾನ ಮತ್ತು ಮೌಢ್ಯತೆ ವಿರುದ್ಧ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಮಹತ್ವವನ್ನ, ಮನೋಭಾವವನ್ನ ಹೆಚ್ಚಿಸುವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ ಮಾಡ್ತಾ ಬಂದಿದೆ ಎಂದು ಸಿಆರ್ಪಿ ವಿನಾಯಕ ಸನದಿಯವರು ಬಹಳ ಹೆಮ್ಮೆಯಿಂದ ಹೇಳಿದರು. ಈ ಸಂತೋಷಕ್ಕೆ ವಿದ್ಯಾರ್ಥಿಗೆ ಮತ್ತು ಅವರ ತಂದೆ ತಾಯಿಗಳಿಗೂ ಪುಷ್ಪ ಹಾರಿಸಿ ಅಭಿನಂದಿಸಿದರು. ಈ ವೇಳೆ ಮಹಾಂತೇಶ ಹಿರೇಮಠ್ ನಿರೂಪಿಸಿದ್ರು, ಆನಂದ್ ಬಿರಾದರ್ ಸ್ವಾಗತಿಸಿದ್ರು, ಸಂತೋಷ್ ಸರ್ ವಂದಿಸಿದ್ರು. ಈ ವೇಳೆ ವಿನಾಯಕ ಸನದಿ, ವಿಠ್ಠಲ ಕಾಂಬಳೆ, ಮುದಕಣ್ಣ ಶೇಗುಣಶ್ರೀ, ಕುಮಾರಗೌಡ ಪಾಟೀಲ್, ಮಹಾದೇವ ಜೌಬಗೌಡರ, ಸಿದ್ದಾರೂಢ ಕೆಂಪಿ, ಎಂಜಿ ಬಿರಾದರ, ಈಶ್ವರ ಚನ್ನಣ್ಣನವರ, ಮುರಿಗೆಪ್ಪ ಗುಮಚಿ, ಬಸಗೌಡ ಚನ್ನವಣ, ಬಸಗೌಡ ಚನ್ನಣ್ಣವರ, ಎಸ್ಎಲ್ ಬಾಗಿ, ಪ್ರಭಾವತಿ ಜಾಬಗೌಡರ, ಸುರೇಶ್ ಬಿರಾದರ, ಶೋಭಾ ಬಿರಾದರ ಮತ್ತು ಇತರರಿದ್ದರು. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ನನ್ನ ಹೆಸರು ವಿದ್ಯಾಶ್ರೀ ಸುರೇಶ್ ಬಿರಾದರ್. ನನ್ನ ಶಾಲೆ ಹೆಸರು ಶ್ರೀ ಬಸವೇಶ್ವರ KHPS ಹಳ್ಳ. ನಾನು ವಿಜ್ಞಾನಿ ಎಂಬ ಟೆಲಿಸ್ಕೋಪ್ ಕಾರ್ಯಾಗಾರಕ್ಕೆ ಹೋಗಿನಿ. ಅಲ್ಲಿ ಮುಖ್ಯೋಪಾಧ್ಯಾಯರದ ಹಾಗೂ ಆರ್ ಎಂ ಪಾಟೀಲ್ ಸರ್ ಹಾಗೂ ವಿನುತಾ ಮಿಸ್ಗಳು ಹಾಗೂ ನನ್ನ ಎಲ್ಲರ ಫ್ರೆಂಡ್ಸ್ಗಳ ಪ್ರೋತ್ಸಾಹ ನೀಡಿದರು. ಅವ್ರ ಪ್ರೋತ್ಸಾಹ ಹೀಗೆ ಇರ್ಲತ್ತ ಹೇಳ್ತನು. ಮತ್ತು ನಂಗೆ ಅಲ್ಲಿ ಹೋಗೋ ತನಕ ಭಾಳ ಭಯ ಇತ್ತು. ಹೆಂಗಿರ್ತೈತೋ, ಏನು ತಯಾರು ಮಾಡೋದು, ಏನು ಟ್ರೈನಿಂಗ್ ಹೆಂಗೆ ಕೊಡ್ತಾರೋ, ಟೀಚರ್ಸ್ ಎಲ್ಲ ಹೆಂಗಿರ್ತಾರೋ ಅಂತ ನಂಗೆ ಅಂಜಿಕಿತ್ತು. ಆದರೆ ಅಲ್ಲಿ ಹೋಗಂತಲೇ ನಂಗೆ ಅನಿಸಿತ್ತು. 15 ಜನ ಮಕ್ಕಳಿಗೆ ಒಬ್ಬರು ಟೀಚರ್ಸ್ ಕೊಟ್ಟಿರು. ಅವ್ರ ಮಾರ್ಗದರ್ಶನ ಏನು ನೀಡತ್ತಲ್ಲ, ಅವಾಗ ಅನ್ಸಾಯಿತು ನಂಗೆ ಅದು ಗ್ಲಾಸ್ ಉಜ್ಜಿದಿತ್ತು. ಅವಾಗ ಕೆಮಿಕಲ್ಗಳು 12 ಕೆಮಿಕಲ್ ಇದ್ದು, ಅಲ್ಲಿ ಸಿಲಿಕಾನ್ ಕಾರ್ಬನ್ 100, ಸಿಲಿಕಾನ್ ಕಾರ್ಬನ್ 120, 180, 220 ಮತ್ತು 1200 ಅತ್ತಿತ್ತು. ಮತ್ತು ಸೀರಮ್ ಆಕ್ಸೈಡ್, ರೆಡ್ ಆಕ್ಸೈಡ್ ಅತ್ತಿತ್ತು. ಅಲ್ಲಿ ಸಿಲಿಕಾನ್ ಕಾರ್ಬನ್ 1200 ತನ ಬರೀ ಗ್ಲಾಸನ್ನು ಇಷ್ಟು ಕಾನ್ಕೇವ್ ಇದ್ದಿದ್ದ ಕಾನ್ವೆಕ್ಸ್ ಮಾಡಬೇಕಾದ್ರೆ, ಅಂದರೆ ಪೀನ ದರ್ಪಣ ಇದ್ದಿದ್ದ ನಿಮ್ನ ದರ್ಪಣ ಮಾಡಬೇಕಾಗಿತ್ತು. ಅವಾಗ ಅಲ್ಲಿ ಫಸ್ಟ್ ಗ್ಲಾಸ್ 10 mm 9 mm ಆತಿತ್ತು. 10 mm ಕೆಳಗಿಟ್ಟ 9 mm ಅದ್ರ ಮ್ಯಾಲೆ ಕೆಮಿಕಲ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಉಜ್ಜಿದಿತ್ತು. ಅದನ್ನು ಉಜ್ಜವಂತಲೇ ಅದ ಸಜಿತಾ ಅನ್ನೋದ ಟೆಸ್ಟ್ ಮಾಡಿರ್ತೈತಿ. ಅದ ಸಜಿತಾ ಅನ್ನೋದ ಒಂದು ಹಾಳೆನ ಕೊಟ್ಟಿರ್ತಾರೋ, ಅದು ಬರ್ಬರ್ತಾ ದಪ್ಪ ಹಾಕೋತ ಹೋಗೋದು ಸಜಿತಾ. ಅವಾಗ ಅದ ನಾವು ತಿಕ್ಕಿ ಏನು ಸವಿದಿರ್ತೈತ್ಲೆ ಅದ ಹಾಳಿ ಪಾರ್ ಆಗ್ಬೇಕು. ಹಂಗೆ 0.2, 0.4, 0.6, 0.8 ಮತ್ತು 1 ಅತ್ತಿತ್ತು. ಅದೆಲ್ಲ ಹೋತು. ಸಜಿತಾ ಟೆಸ್ಟ್ ಆಯ್ತು. ಹಿಂದಾಚೆಗೆ ಸೀರಮ್ ಆಕ್ಸೈಡಿಂದ ಪಾಲಿಶಿಂಗ್ ಮಾಡಿಬಿಡ್ತೈತಿ. ಆ ಪಾಲಿಶಿಂಗ್ ಮಾಡೋದಾಗ ನಮ್ಮ ಭವಿಷ್ಯವನ್ನು ಹೆಂಗೆ ರೂಪಿಸ್ಕೊಳ್ಬೇಕು, ನಮ್ಮ ಭವಿಷ್ಯವನ್ನು ಉಜ್ಜಿದಂಗೆ ಆತ್ ನಂಗೆ ಅನ್ಕ್ರ ಅಂತ ನಮ್ಮ ಭವಿಷ್ಯ ಈ ಜನ್ರೇಷನ್ದಾಗ ಎಷ್ಟು ಕಾಂಪಿಟೇಷನ್ ನಡೆದೈತೆ ಅನ್ನೋದು ತಿಳಿತಲ್ಲಿ ಹೋದ್ಮೇಲ್ತ. ಮತ್ತು ಅದೆಲ್ಲ ರೆಡಿ ಮಾಡೋತ್ತಾಗ ಫಸ್ಟ್ ಎಲ್ಲ ಅಲ್ಲಿದ್ದಂಥ 160 ಜನರು ಸತ ಕಣ್ಣ ನೀರು ಹಾಕಿರು. ಅಷ್ಟು ಗ್ಲಾಸ್ ಏನು ಉಜ್ಜದ ಅಷ್ಟು ಬಿರಿ ಇತ್ತು. ಅದೇನು ಕಾನ್ವೆಕ್ಸ್ ಅಂತಲೇ ಎಲ್ಲರೂ ಅಲ್ಲಿ
ನಾಲ್ಕನೇ ಕ್ಲಾಸ್ ಹುಡುಗಿಯಿಂದ ಇಂಜಿನಿಯರಿಂಗ್ ತನ ಬಂದ್ರು. ಇಂಜಿನಿಯರಿಂಗ್ ಅಕ್ಕಗಳು 4 ಜನ ಐತಿ, ನಂಗೆ ಕೈಲಿ ಆಗಂಗಿಲ್ಲ ಅಂತ ಹೇಳಿ ಬಿಟ್ಟು ಹೋದ್ಬಿಟ್ರು. ಹಿಂದಾಸಿ 4ನೇ ಹುಡುಗಿಯನ್ನ ನಂಗೆ ನೀನ ತಗೋಕಿನ ಈಕಿಗೆ ಏನ್ರೆ ತಿಕ್ಕಕ್ ಆಗ್ಲಿಕ್ಕ ನೀನ ಈಕಿಗೆ ತಿಕ್ಕಿ ಕೊಡತ್ತಂದ್ರ ಆಕಿನ್ ತಿಕ್ಕಿ ಕೊಡಕ್ ಹೋಗ್ಬಿಡ್ದ. ನನ್ಕಿತ ಎಲ್ಲಾರು ಮುಂದೆ ಹೋಗಿರ್, ನಾ ಹಿಂದೆ ಉಳ್ದೀನಿ. ಅವಾಗ ಆ ಹುಡುಗಿ ನೀ ತಿಕ್ಕು ಎಷ್ಟಾಕತಿ ನಂದಟ್ ಮುಂದ್ ನಾ ತಿಕ್ಕಿ ನಾ ಕಾನ್ವೆಕ್ಸ್ ಮಾಡ್ತನು, ನೀನ್ ಎಷ್ಟಾಕತ್ಲೆ ಪಾಲಿಶಿಂಗ್ ತನ ಬಿಟ್ಟಿನಿ. ನಾ ಇದಕ್ಕೆ ಪಾಲಿಶಿಂಗ್ ಏನೋ ಬಂದಿಲ್ಲ, ಇನ್ನು ಎಲ್ಲಾರು ಮುಂದೆ ಹೋಗಿರ್ ನಾ ಒಬ್ಬಕ್ ನಂದು ಹೋದಿನಿ. ಅವಾಗ ಮತ್ತ ನಾ ಆಕಿನ ಹುಡುಗಿನ ಆ 4ನೇ ಕ್ಲಾಸ್ ಹುಡುಗಿನ ಮುಂದೆ ಆಕಿ ನನ್ ಕೂಡನ ಮಾಡ್ಕೊಂಡೆ. ಮತ್ತು ನಾನು ಪಾಲಿಶಿಂಗ್ ಬನ್ನಿ, ಆಕಿನ ಪಾಲಿಶಿಂಗ್ ಬಂದ್ರು. ಅವಾಗ ಏನಾಯ್ತು, ಮತ್ತು ಪಾಲಿಶಿಂಗ್ ಬರಂತಲ ಆಕಿ ಇದಕ್ಕೆ ಮಾತು ಹಿಂದೆ ಉಳಿದಳು. ನಾ ಇದಕ್ಕೆ ಇದನ್ನ ರೆಡಿ ಮಾಡಕ್ಕೆ ಅದನ್ನೇ ಹಾಕಿದ್ದಕ್ಕಿನ್ನ ಪಾಲಿಶಿಂಗೇ ಮಾಡಿಲ್ಲ ಆಗಿಳ. ನಂತರ ಆ ಅಲ್ಯೂಮಿನಿಯಂ ಅಂತ ಒಂದು ಹಾಳಿ ಹಾಕ್ತಾರೋ, ಅಲ್ಲಿ ಇಸ್ರೋ ಕಳ್ಸಾರಿದ್ರು. ಅಲ್ಲಿ ಇಸ್ರೋ ಕಳ್ಸೋ ಹೊತ್ತಾಗ ಪಾಲಿಶಿಂಗ ಮಾಡಿಲ್ಲ ಆಗಿಳ. ನನ್ನ ಸರ್ ಭಯಾತ್, ನೀ ಯಾಕೆ ನಿಂದ ಅಷ್ಟ ಮುಂದೆ ಹೋಗಿಸ್ಕೊತೀನ, ನೀ ಯಾಕೆ ಆಕಿಗೆ ಹೇಳ್ಕೊಟ್ಟಿಲ್ಲ ತಂದು. ಆಕೆ ತಿಕ್ಕಿಲಾಗಿರ್ತಾರೆ. ನಾ ಮತ್ತೆ ಅದನ್ನ ಅರ್ಧ ತಾಸ್ನ್ಯಾಗ ಅದು 6 ತಾಸಿನ ಕೆಲಸನ ಅರ್ಧ ತಾಸ್ನ್ಯಾಗ ನಾ ಆಕಿಗೆ ಮುಗಿಸಿ ಅದು ಇಸ್ರೋಕ ಕಳಿಸೀನಿ. ನಂತರ ಅಲ್ಲಿ ಹೋಗಂತ್ಲೆ ಅಲ್ಲೆಲ್ಲ ಹೋಗಂತ್ಲೆ ಏನಾಯ್ತು, ನಂದು ಹಾಕಿದ ಫಸ್ಟ್ ಬಂದಿತ್ತು. ಅಂದ್ರೆ 2 ಬ್ಯಾಚ್ ಮಾಡಿರು. ಅಲ್ಲಿ 1 ದಿವ್ಸನಾಗ ಅಲ್ಯೂಮಿನಿಯಂ ಹಾಳೆನ ಹಚ್ಕೊಡ್ಬೇಕಾಗಿತ್ತು. ಆ ಒಂದು ಬ್ಯಾಚ್ ಆಕಿದು ಫಸ್ಟ್ ಬ್ಯಾಚ್ದಾಗ ಹೋಗಿತ್ತು, ನಾನು ಸೆಕೆಂಡ್ ಬ್ಯಾಚ್ದಾಗ ಬಂದಿತ್ತು. ಆಕೆ ಫಸ್ಟ್ ಬ್ಯಾಚನ್ನು ಏನು ಮಾಡ್ರು, ಆಕಿಗೆ ಫಸ್ಟ್ ಬ್ಯಾಚಿನಾಗ ಆಕಿಗೆ ಹಿಂಗೆ ಹಾಕು ಪ್ರೈಮರಿ ಮಿರರ್ ಮೌಂಟ ಮತ್ತು ಸೆಕೆಂಡರಿ ಮಿರರ್ ಮೌಂಟ್ ಅಂತ ಇರ್ತೈತಿ. ಅಲ್ಲಿ ಪ್ರೈಮರಿ ಮಿರರ್ ಮೌಂಟ್ದಾಗ ಆಕಿ ಹಾಕಕ್ಕೆ ಬರೋತಾಗಿತ್ತು. ಅಲ್ಲೆಲ್ಲ ಹಾಕೋ ಸಹಾಯಕ್ಕೆ ನಾ ಬಾಗ್ಲಾಗ ನಿಂತೀನಿ. ಅಲ್ಲಿ ಒಂದು ಬಾಗ್ಲಿತ್ತು, ಅಲ್ಲಿ ಬಾಗ್ಲಾಗ ನಿಂತೀನಿ. ಸರ್ ಕೇಳಿರಿ ನಾನು, ನೀ ಯಾಕೆ ಹೊರಗೆ ನಿಂತೈತಿ, ಯಾಕೆ ಮಾಡುವಳು ಅಂತಂದು. ಅಲ್ಲೆಲ್ಲ ಹಾಕೋಳು ಸಹಾಯ ಕೇಳು. ಆದ್ರೆ ಆಕಿಗೆ ಯಾರೂ ಸಹಾಯ ಮಾಡ್ಕೊಡ್ಲಿಲ್ಲ. ಅದೇ ನನ್ನ ಕರೆದ್ರು ಮತ್ತು ನಾನು ಸಹಾಯ ಮಾಡ್ಕೊಡ್ತೀನಿ ಆಕಿಗೆ. ನಂದು ಬತ್ತು ಸೆಕೆಂಡ್ ಬ್ಯಾಚ್ ಮರ್ದಿವ್ಸ ಬತ್ತೋದ ನಾನು ಕರೆದ್ರು. ಮುಂದಿಂದ ಆಕಿದ್ದಕ್ಕಿ ನಂಗೆ ಏನಾಯ್ತು, ಆಕಿದ್ದಕ್ಕಿದನ್ನು ತಯಾರು ಮಾಡತ್ತಳು. ಇದನ್ನೆಲ್ಲ ಮುಂದಿಂದ ಆಕೆನ ಮಾಡ್ಕೊಂಡ್ರು. ನನ್ನ ಸೆಕೆಂಡ್ ಬೆಂಚನ್ನ ಆಯ್ತು. ನಮಗೆ 1ನೇ ದಿವ್ಸ ಹೋದ ದಿವಸ 12 ತನಕ ಕುಣ್ಸಾರು, ಮತ್ತು 2ನೇ ದಿವಸ 1 ತನಕ ಕುಣ್ಸಾರು, 3ನೇ ದಿವಸ ಮತ್ತು 11 ಕುಣ್ಸಾರು, 4ನೇ ದಿವಸ 12 ತನಕ ಕುಣ್ಸಾರು, 5ನೇ ದಿವಸ 2 ತನಕ ಕುಣ್ಸಾರು, 6ನೇ ದಿವಸ 7ನೇ ದಿವಸ 8ನೇ ದಿವಸ ಹರ್ಯಾಗ 5 ಗಂಟೆಗೆ ಏನು ನೆಸಿಗ್ನಾಗ 5 ಗಂಟೆಗೆ ಹೋದಿಲ್ಲ. ಮರ್ದಿವ್ಸ ನೆಸಿಗ್ನಾಗ 6 ಗಂಟೆ ತನಕ ಕೆಲಸ ಮಾಡಿವು. ದಿವ್ಸ ಡೇ ನೈಟ್ ಎಲ್ಲ ಏನು ಅನ್ನಲ್ದ ನಾವು ಶ್ರಮ ಪಟ್ಟ ಟೆಲಿಸ್ಕೋಪನ್ನು ತಯಾರಿಸೀನಿ. ಥ್ಯಾಂಕ್ ಯು.